ಬೆಂಗಳೂರಲ್ಲಿ ಮೆಟ್ರೋ ಕಾಮಗಾರಿ ವೇಳೆ ಬೃಹತ್ ಕಬ್ಬಿಣದ ಶೀಟ್ ಒಂದು ನೆಲಕ್ಕೆ ಬಿದ್ದಿದೆ. ಮಾರತ್ಹಳ್ಳಿ ಮೆಟ್ರೋ ನಿಲ್ದಾಣದ ಸಮೀಪ ತಡರಾತ್ರಿ ಈ ಘಟನೆ ನಡೆದಿದ್ದು ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ತಡರಾತ್ರಿ ಮೆಟ್ರೋ ಕಾಮಗಾರಿ ನಡೀತಾ ಇದ್ದ ವೇಳೆ ಬೃಹತ್ ಕಬ್ಬಿಣದ ಶೀಟ್ ಕೆಳಗೆ ಬಿದ್ದಿದೆ. ಈ ವೇಳೆ ರಸ್ತೆಯಲ್ಲಿ ಬೈಕ್ ಸವಾರರು ಅಥವಾ ವಾಹನಗಳು ಸಂಚರಿಸ್ತಾ ಇದ್ರೆ ಭಾರಿ ಅನಾಹುತ ಸಂಭವಿಸುವ ಸಾಧ್ಯತೆ ಇತ್ತು. ಕಬ್ಬಿಣದ ಶೀಟ್ ಬೀಳುವ ದೃಶ್ಯ ಕಾರೊಂದರ ಡ್ಯಾಶ್ ಬೋರ್ಡ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. What the fuck? What the fuck? ಮೆಟ್ರೋ ಕಾಮಗಾರಿ ವೇಳೆ ಬೃಹತ್ ಕಬ್ಬಿಣದ ಶೀಟ್ ಒಂದು ನೆಲಕ್ಕೆ ಬಿದ್ದಿರೋದು ಮಾರತ್ಹಳ್ಳಿ ಮೆಟ್ರೋ ನಿಲ್ದಾಣದ ಸಮೀಪ ಈ ಒಂದು ಘಟನೆ ನಡೆದಿದೆ. ಅಲ್ಲಿ ಸದ್ಯಕ್ಕೆ ಅದೃಷ್ಟವಶಾತ್ ಯಾರು ಕೂಡ ಇರಲಿಲ್ಲ, ಪ್ರಾಣಾಪಾಯ ಸಂಭವಿಸಿಲ್ಲ. ಏನಾದ್ರೂ ಯಾರಾದ್ರೂ ಇದ್ದಿದ್ರೆ ಅವರ ಗತಿ ಏನು ಅನ್ನುವಂತಹದ್ದೇ ಈಗಿರುವಂತಹ ಪ್ರಶ್ನೆ. ತಡರಾತ್ರಿ ಮೆಟ್ರೋ ಕಾಮಗಾರಿ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ಬೃಹತ್ ಕಬ್ಬಿಣದ ಶೀಟ್ ಕೆಳಗ್ ಬಿದ್ದಿದೆ. ಈ ವೇಳೆ ರಸ್ತೆಯಲ್ಲಿ ಬೈಕ್ ಸವಾರರು ಸಂಚಾರ ಮಾಡ್ತಾ ಇದ್ರು, ಅನೇಕ ವಾಹನಗಳೇನಾದ್ರೂ ಸಂಚಾರ ಮಾಡ್ತಿದ್ರೆ ಭಾರಿ ಅನಾಹುತವೇ ಸಂಭವಿಸುವಂತಹ ಸಾಧ್ಯತೆ ಇತ್ತು. ಈಗಾಗಲೇ ಕಬ್ಬಿಣದ ಶೀಟ್ ಬೀಳುವಂತಹ ದೃಶ್ಯ ಒಂದು ಕಾರೊಂದರ ಡ್ಯಾಶ್ ಬೋರ್ಡ್ ಕ್ಯಾಮೆರಾದಲ್ಲಿ ಸೆರೆಯಾಗಿರುವಂತದ್ದು. ರಸ್ತೆ ಮೇಲೆ ಯಾರಾದ್ರೂ ವೆಹಿಕಲ್ ಓಡಾಟ ಇದ್ದಿದ್ರೆ ಅಲ್ಲಿ ಎಂತಹ ಪರಿಸ್ಥಿತಿ ಆಗ್ತಾ ಇತ್ತು, ಇದರ ಜವಾಬ್ದಾರಿಯನ್ನು ಯಾರು ತೆಗೆದುಕೊಳ್ತಾ ಇದ್ರು. ಈ ರೀತಿಯಾಗಿ ಕೆಲವೊಂದು ಸಂದರ್ಭದ ಸಣ್ಣ ಬೇಜವಾಬ್ದಾರಿ ಯಾರದ್ದೋ ಪ್ರಾಣವನ್ನ ತೆಗೆಯುವಂತಹ ಕೆಲಸಗಳು ಕೂಡ ಆಗ್ತಾ ಇತ್ತು. ನೀವು ದೃಶ್ಯಗಳಲ್ಲಿ ಕೂಡ ಗಮನಿಸ್ತೀರಿ, ಅಲ್ಲಿ ಸಾಕಷ್ಟು ವೆಹಿಕಲ್ಗಳಲ್ಲಿ ಓಡಾಡ್ತಾ ಇದೆ ಆ ಒಂದು ಭಾಗದಲ್ಲಿ. ಆದ್ರೆ ಈ ಅದೃಷ್ಟ ಅಂತ ಹೇಳಬೇಕು, ಯಾರು ಕೂಡ ಆ ಭಾಗದಲ್ಲಿ ಅಂದ್ರೆ ಆ ಒಂದು ಕ್ಷಣದಲ್ಲಿ ಯಾರು ಆ ಪ್ಲೇಸ್ ಅಲ್ಲಿ ಓಡಾಡಿಲ್ಲ ಅನ್ನುವಂಥದ್ದು. ಇಲ್ಲದಿದ್ರೆ ದೊಡ್ಡ ಅನಾಹುತವೇ ನಡೀತಾ ಇತ್ತು. ಒಂದು ದೊಡ್ಡ ಅನಾಹುತ ಇದೀಗ ತಪ್ಪಿದೆ. ಆದ್ರೂ ಕೂಡ ಅಧಿಕಾರಿಗಳು, ಕಾಮಗಾರಿ ಮಾಡೋರು ಇದರ ಬಗ್ಗೆ ಗಮನವನ್ನ ವಹಿಸಬೇಕು.